ಹೆಲೋ ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ನಿನ್ನೆ ಒಂದಿಷ್ಟು ವರ್ಡ್ಗೆ ನಿಲ್ಸೋಗಿದ್ದೆ, ಇವತ್ತು ಕಂಟಿನ್ಯೂ ಮಾಡೋಣಲ್ವಾ? ಅಲ್ಲಿಗೆ ನಾನು ಈಗ ಕಂಟಿನ್ಯೂ ಮಾಡ್ತೇನೆ. ಒಮಿನಸ್ ಅಂದ್ರೆ ಏನು? ಅಪಶಕುನದ ಭಯ ಸೂಚಕ. ಹಂಗಂದ್ರೆ ಏನು? ಇದಕ್ಕೆ ಇಮೇಜ್ ಹಾಕಿಲ್ಲ ನಾನು. ಇಮೇಜ್ ಏನಿರ್ಬೋದು? ಬೂಮ್. ಭಯ ಆಯ್ತು ಯಾರಿಗಾರು? ಯಾರ್ಯಾರಿಗೆ ಭಯ ಆಯ್ತು ಹೇಳ್ರಿ? ಅಪಶಕುನ ಈ ಇದೆ. ಈ ಒಮಿನಸ್ ಅಂದ್ರೆ ಇದೇ ಮೀನಿಂಗ್, ಓಕೆನಾ? ಭಯ ಸೂಚಕ, ಅಪಶಕುನ. ಅರ್ಥ ಆಯ್ತಲ್ವಾ? ಇದನ್ನ ನೋಡಿ ನಿಮ್ಗೆ ಏನು ಭಯ ಆಯ್ತಾ ಅದೇ ಒಮಿನಸ್. ಓಕೆ. ವಾರ್ನಿಂಗ್ ಆಫ್ ಡೇಂಜರಸ್ ಸೈನ್ ಸಜೆಸ್ಟ್ ದಟ್ ಸಮಥಿಂಗ್ ಈಸ್ ಬ್ಯಾಡ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದ ಸ್ಕೈ ಈಸ್ ಲುಕ್ಡ್ ಒಮಿನಸ್. ಓಕೆನಾ? ನೆಕ್ಸ್ಟ್ ವರ್ಡ್. ಓ, ಇದು ಉಲ್ಟಾ ಪಲ್ಟಾ ಆಗಿದೆ ಅನ್ಸುತ್ತೆ. ನಿನ್ನೆ ಇಲ್ಲಿಗೆ ನಿಲ್ಸಿದ್ದೆ ಅಲ್ವಾ ನಾನು? ಥ್ರೆಟನಿಂಗಿಗೆ ನಿಲ್ಸಿದೆ. ಇದು ಇದ್ರ ನೆಕ್ಸ್ಟ್ ವರ್ಡ್ ಅನ್ಸುತ್ತೆ ಹಿಂದಿದು, ಅದು ಸ್ವಲ್ಪ ಮಿಸ್ ಆಗಿದೆ ಅಲ್ವಾ? ಓಕೆ ಓಕೆ ಓಕೆ. ಅಂದ್ರೆ ನೀವು ತಿಳ್ಕೊಳ್ಳಿ, ಇದಕ್ಕೆ ಇದು ಸಿನೋನಿಮ್. ಯಾವ್ದಾದ್ರು ಮೇನ್ ವರ್ಡ್ ಆಗೋದಲ್ವ? ಈಗ ನೋಡಿ, ನಿನ್ನೆ ನಾನು ಥ್ರೆಟನಿಂಗ್ ಮಾಡಿ ನಿಮಗೆ ನಿಲ್ಸಿ ಹೋಗಿದ್ದೆ ಅಲ್ವಾ? ಆ್ಯಸ್ ಐ ರಿಮೆಂಬರ್, ಥ್ರೆಟನಿಂಗ್ ಮಾಡಿ ನಾನು ನಿಲ್ಸಿ ಹೋಗಿದ್ದೆ. ಈಗ ನಿಮಗೆ ಡೇಂಜರಸ್ ಇದೇನೋ ಅದನ್ನ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಒಂದೇ ವರ್ಡ್ ಇದೆ, ಕೇವಲ ಒಂದು 10 ನಿಮಿಷದ ಕ್ಲಾಸ್ ಅಷ್ಟೇ ಆಗ್ಬೋದು, ಜಾಸ್ತಿ ಏನಿಲ್ಲ. 10 ನಿಮಿಷದ ಒಳಗೇನೆ ಕ್ಲಾಸ್ ಆಗುತ್ತೆ. ಸೊ ಆ ಹಿಂದಿನ ವರ್ಡನ್ನು ನಾನು ಕಂಟಿನ್ಯೂ ಮಾಡ್ತೇನೆ, ಅದಕ್ಕೆ ಸೇರಿಸಿ ನೀವು ಬರ್ಕೊಳ್ಳಿ. ಅಲ್ಲಿಗೆ ಅದು ಈ ಕ್ಲಾಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಡೈಲಿ 2 ವರ್ಡನ್ನೇ ಮಾಡ್ತಿದ್ದೆ. ನಿಮ್ಗೆ ಈಗ ಈ ಕ್ಲಾಸಲ್ಲಿ ಏನು ಮಾಡಿದ್ದೇನೆ ಅಂತಂದರೆ, ಸ್ವಲ್ಪ ಒಂದು ವರ್ಡನ್ನ ಇನ್ಕ್ರೀಸ್ ಮಾಡಿದ್ದೇನೆ. ಸ್ವಲ್ಪ ಬೇಗ ಮುಗಿಯುತ್ತಲ್ವ, ಎಲ್ರಿಗೂ ಎಕ್ಸಾಮ್ ಎಲ್ಲ ಇರುತ್ತೆ. ಸೊ ಎಲ್ರಿಗೂ ಇದನ್ನು ನೀಟಾಗಿ ಬರ್ಕೊಳ್ಳಿ. ಇದೇನಿದು ನಿನ್ನೆದೇ ಕಂಟಿನ್ಯೂಸ್ ಕ್ಲಾಸ್, ಓಕೆನಾ? ನಾನು ಈ ಹಿಂದಿನ ವರ್ಡೆಲ್ಲ ಮಾಡಿದ್ನಲ್ವಾ, ಹಿಂದಿನ ವರ್ಡ್ಗಳಿಗೂ ಕೂಡ ಏನು ಮಾಡ್ತೇನೆ, ನಿಮಗೆ ಇವಕ್ಕೆಲ್ಲ ನಾನು ರಿವಿಷನ್ ಮಾಡಿಕೊಡ್ತೇನೆ, ಓಕೆನಾ? ರಿವಿಷನ್ ಮಾಡ್ತೇನೆ ನೆಕ್ಸ್ಟ್, ಓಕೆ? ಲಾಸ್ಟ್ಗೆ ಎಲ್ಲದಕ್ಕೂ ರಿವಿಷನ್ ಮಾಡ್ತೇನೆ. ಎಲ್ಲರೂ ಅಲ್ತಿಕ್ ನಾನು ರಿವಿಷನ್ ಮಾಡಿ ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾನೇ ರಿವಿಷನ್ ಮಾಡ್ತೇನೆ ನಿಮಗೆ, ಓಕೆ? ಓಕೆನಾ? ಅರ್ಥ ಆಯ್ತಾ? ಈಗ ಒಮಿನಸ್ ಇದೆ. ಒಮಿನಸ್ ನೆಕ್ಸ್ಟ್ ವರ್ಡು ಒಮಿನಸ್ ಮುಂದೆ ಯಾವುದು? ಓಕೆ, ಒಂದು ನಿಮಿಷ. ಹಾಂ, ಥ್ರೆಟನಿಂಗ್ ಅಲ್ವಾ? ಥ್ರೆಟನಿಂಗ್ ಅಂತಂದರೆ ಏನು? ಶೋವಿಂಗ್ ಎ ಸೈನ್ ಆಫ್ ಪಾಸಿಬಲ್ ಹಾರ್ಮ್ ಆರ್ ಡೇಂಜರ್. ಹೀ ಗೇವ್ ಮಿ ಎ ಥ್ರೆಟನಿಂಗ್ ಲುಕ್. ನಿನ್ನೆನೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇದನ್ನು. ಇದಕ್ಕೆ ಸಿನೋನಿಮ್ ಯಾವುದು? ಒಮಿನಸ್ನ ನಾನು ಆಲ್ರೆಡಿ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೆ, ಓಕೆನಾ? ಮತ್ತೆ ಎದುರು ಬಿಟ್ರೆ ಓಕೆ. ಈಗ ಡಿಪ್ರೆಸಿವ್, ಬೇಲ್ಫುಲ್, ಡೂಮಿ, ಡುಮ್ಮಿ ಅಲ್ಲ ಡೂಮಿ, ಇನಾಸ್ಪೀಸಿಯಸ್, ಮೀನೇಸಿಂಗ್, ಪೋರ್ಟೆಂಟಿಯಸ್, ಸಿಸ್ಟರ್ ಅಲ್ಲ ಸಿನಿಸ್ಟರ್ ಅಂತ ನೆನ್ಪಿಟ್ಕೊಡ್ರಿ. ಹೇಳ್ತೀನಿ ಆಮೇಲೆ, ಓಕೆ? ಈಗ ಹೇಳ್ರಿ ನೆಕ್ಸ್ಟ್ ವರ್ಡ್ ಏನು? ಡಿಪ್ರೆಸಿವ್ಗೂ ಭಯ ಹುಟ್ಸೋದಕ್ಕೂ ಏನು ಸಂಬಂಧ ಅಂತಂದರೆ, ಥ್ರೆಟನಿಂಗ್ ಆಗಂತಂದರೆ ಒಂಥರ ಕಾಸಿಂಗ್ ಸ್ಯಾಡ್ನೆಸ್, ತುಂಬ ಬೇಜಾರದು ಇದರಲ್ಲಿದ್ದಾರೆ, ಭಯಭೀತರಾಗಿದ್ದಾಗ ಏನಾಗುತ್ತೆ, ನಾವು ತುಂಬ ಡಿಪ್ರೆಸ್ಸಿಗೆ ಹೋಗ್ತೀವಿ ಅಲ್ವಾ? ಈಗ ನೋಡಿರ್ಬೋದು ನೀವು, ಯಾರೋ ಒಬ್ಬರಿಗೆ ಎಲ್ಲೋ ಹೆದರಿರ್ತಾರೆ ಅವರು, ತುಂಬ ಕಡೆ ಅವ್ರು ಏನಾಗಿರ್ತಾರೆ, ಸ್ವಲ್ಪ ಡಿಪ್ರೆಸ್ ಆಗಿ ಹೋಗಿರ್ತಾರಲ್ವ, ತುಂಬ ಇದ್ರಾಗಿ ಆಳವಾಗಿ ಒಂಥರ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಏನು ಮಾಡಿರ್ತೀವಿ ನಾವು, ಮನವನ್ನು ನೊಂದ್ಸ್ಕೊಂಡಿರ್ತಾರೆ ಅವರು. ಸೊ ಆ ಥರ ರಿಲೇಟ್ ಮಾಡಿ ಏನಿದು ಥ್ರೆಟನಿಂಗಿಗೆ ಡಿಪ್ರೆಸ್ಸಿವ್ ಸಿನೋನಿಮ್ ಆಗತ್ತೆ, ಓಕೆನಾ? ಎಕ್ಸಾಮಲ್ಲಿ ಕೇಳಿರೋ ಇದು ಕೂಡ. ಕಾಸಿಂಗ್ ಸ್ಯಾಡ್ನೆಸ್, ಕಾಸಿಂಗ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆರ್ ಲೋ ಮೂಡ್, ಅಂದರೆ ಸಪ್ಪೆ ಮೊರೆ ಹಾಕೊಂಡು ಇರೋ ಥರ ಲೋ ಮೂಡ್ ಆಗಿರೋದು, ಭಯ ಆಗಿರೋದು, ಓಕೆನಾ? ದ ನ್ಯೂಸ್ ವಾಸ್ ಡಿಪ್ರೆಸಿವ್. ಇದು ನೋಡಿರಿ, ನ್ಯೂಸ್ ವಾಸ್ ಡಿಪ್ರೆಸಿವ್ ಅಂತಂದರೆ ಯಾವುದೋ ಒಂದು ಸತ್ತಿರೋ ನ್ಯೂಸ್ ಇರ್ಬೋದು, ಏನೋ ಒಂದು ದೊಡ್ಡ ನ್ಯೂಸ್, ತುಂಬ ಯಾವುದೋ ಒಂದು ಫ್ಲೈಟ್ ಕ್ರ್ಯಾಶ್ ಆಗಿರೋದು, ಈ ಥರದ್ದೆಲ್ಲ ನ್ಯೂಸ್ ಬಂದರೆ ಏನಾಗುತ್ತೆ, ಒಂಥರ ಭಯಭೀತರಾಗ್ತೀವಿ, ಡಿಪ್ರೆಸಿವ್, ಬೇಜಾರಾಗುತ್ತೆ. ಎಲ್ಲದು ಸ್ವಲ್ಪ ಸಿಮಿಲರ್ ಮೀನಿಂಗ್ ಅಲ್ವಾ? ಹಾಗೆ. ಬೇಲ್ಪುರಿ ಅಲ್ಲ, ಬೇಲ್ಫುಲ್. ನಮ್ಮ ಹುಡುಗಿರಿಗೆ ಬೇಲ್ಪುರಿ, ಪಾನಿಪುರಿ, ಗೋಬಿ ಮಂಚೂರಿ ಇವೇ ನೆನಪಾಗತ್ತೆ. ಬೇಲ್ಫುಲ್ ಅಂದರೆ ಏನು ಹೇಳ್ರಿ? ಹಾನಿಕರ, ಹಾರ್ಮ್ಫುಲ್. ಈ ಥರ ಸೈನ್ ನೀವು ಎಲ್ಲಿ ನೋಡಿರ್ತೀರ? ಮೆಟ್ರೋ ಇದರಲ್ಲಿ ನೋಡಿರ್ತೀರ, ಅಥವಾ ಏನು ಕರೆಂಟ್ ಇದರಲ್ಲೆಲ್ಲ ನೋಡಿರ್ತೀರ. ಮುಟ್ಟಿದ್ರೆ ನಿಮ್ಮದು 2 ಮೂಳೆ ನಿಮ್ಮ ಮಂಡೆ ಹಿಂಗೆ ಆಗಿ ಸ್ವಾಹ ಆಗ್ತೀರಾ ಅಂತ, ಅಂದರೆ ಹಾರ್ಮ್ಫುಲ್. ಥ್ರೆಟನಿಂಗ್, ಹಾರ್ಮ್ ಆರ್ ಎವಿಲ್ ಅಂತಂದರೆ ಸಿಕ್ಕಾಪಟ್ಟ ಬ್ಯಾಡ್, ಹೆದರಿಕೆ, ಭಯ ಹುಟ್ಟಿಸುವಂಥದ್ದು, ಅಥವಾ ಡೇಂಜರ್. ಅರ್ಥ ಆಯ್ತಾ? ಹಾರ್ಮ್ ಅಂದರೆ ಏನು ಹೇಳಿ? ಡೇಂಜರ್, ಕೆಟ್ಟದ್ದು ಅನ್ನೋ ಥರ. ಈ ಹ್ಯಾಡ್ ಎ ಬೇಲ್ಫುಲ್ ಸ್ಟೇರ್ ಅಂತಂದರೆ ಅವನ ಒಂದು ಲುಕ್. ಸ್ಟೇರ್ ಅಂದರೆ ಏನು ಹೇಳ್ರಿ? ಸ್ಟೇರಿಂಗ್ ಅಂತೀವಿ ನಾವು. ಸ್ಟೇರಿಂಗ್ ವಾಹನ ಸ್ಟೇರಿಂಗ್ ಅಲ್ಲ. ಸ್ಟೇರಿಂಗ್ ಅಂತಂದರೆ ಒಂದು ದಿಟ್ಟಿಸಿ ನೋಡೋದು ಅಂತ. ಸ್ಟೇರಿಂಗ್, ಅವನ ಒಂದು ಸ್ಟೇರಿಂಗ್ ಇದೆ, ಅವನು ದಿಟ್ಟಿಸಿ ನೋಡ್ತಾ ಇದ್ನಲ್ಲ, ಅವನು ದಿಟ್ಟಿಸಿ, ಅದು ಏನಾಗಿದೆ, ಅದೊಂಥರ ಭಯಾನಕವಾಗಿದೆ, ಹೆದರಿಕೆ ಆಗೋ ಥರ ಇದೆ ಅನ್ನೋ ಥರ. ಭಯಾನಕ, ಬೇಲ್ಪುರಿ ಅಲ್ಲ, ಬೇಲ್ಪುರಿನ ರಾತ್ರಿಗಟ್ಟು ತಿನ್ನೋಕ್ಕೋದ್ರೆ ಬೇಲ್ಫುಲ್ ಆಗುತ್ತೆ ನಿಮಗೆ, ಓಕೆ? ನೆಕ್ಸ್ಟ್ ಏನು? ಡೂಮಿ ಅಂದ್ರೆ ಏನು ಹೇಳು? ಡುಮ್ಮಿ ಅಲ್ಲ, ಡೂಮಿ ಅಂದರೆ ಏನು ಹೇಳ್ರಿ? ಆ್ಯಕ್ಚುಲಿ ಇದನ್ನು ಮ್ಯೂಸಿಕ್ಕಿಗೆ ಯೂಸ್ ಮಾಡ್ತಾರೆ, ಡೂಮಿ ಅಂತ, ಓಕೆನಾ?
ಡೂಮಿ ಅಂತ ಏನಕ್ಕೆ ಯೂಸ್ ಮಾಡ್ತಾರೆ? ಮ್ಯೂಸಿಕ್ಕಿಗೆ ಯೂಸ್ ಮಾಡ್ತಾರೆ. ನಿರಾಶಾಜನಕ ಅಥವಾ ವಿನಾಶಕಾರಿ. ನಿರಾಶಾಜನಕ ಅಂತಂದ್ರೆ ಹೇಗೆ ಅಂತಂದ್ರೆ, ಈಗ ಅದಕ್ಕೆ ಸಪ್ಪೆ ಮೊರೆ ಅಂತ ಹೇಳಿದ್ನಲ್ವ ನಾನು, ನಿರಾಶಾಜನಕವಾಗಿರೋದು ಸಪ್ಪೆ ಮೊರೆ ಯಾವುದು? ಡಿಪ್ರೆಸಿವ್. ಅದಕ್ಕೆ ಸಿನೋನಿಮ್ ಆಗತ್ತೆ. ಓಕೆನಾ? ಆ ಥರ ವೇಲಿ ಸಿನೋನಿಮ್. ಡೂಮಿ ಇನ್ನೊಂದು ವಿನಾಶಕಾರಿ ಹೇಗೆ? ಸ್ವಲ್ಪ ಭಯಾನಕವಾಗಿ ವಿನಾಶಕಾರಿಯಾಗಿರುವುದು. ಈಗ ನೀವು ಇದೊಂದು ಇಮೇಜ್ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಯಾವುದೋ ಈಗ ಆಪ್ತರಕ್ಷಕ ಮೂವಿಲಿ ವಿಷ್ಣುವರ್ಧನ್ ಟಕ್ 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 ಅಂತ ಈ ಥರ ಮ್ಯೂಸಿಕಲ್ಲಿ ಒಂದು ಶೂನ ಮಾಡ್ಕೊ ಬಂದಾಗ ಯಾವ ಥರ ಮ್ಯೂಸಿಕ್ ಬರ್ತಾ ಹೇಳ್ರಿ, ಒಂಥರ ಭಯಾನಕವಾದ್ದು ಏನೋ ಒಂಥರ ಹಾರರ್ ಮ್ಯೂಸಿಕ್ ಬಂದಂಗೆ ಆಗುತ್ತಲ್ವಾ? ಅದನ್ನ ಏನಂತೀವಿ ನಾವು ಡೂಮಿ ಮ್ಯೂಸಿಕ್ ಅಂತ ಕರಿತೀವಿ. ಈಗ ನೀವು ಹಳೆಯ ಸಿನಿಮಾಗಳಲ್ಲಿ ನೋಡಿರ್ಬೋದು, ಟನ್ ಧನ್ ಧನ್ ಈ ಥರ ಒಂದು ಮ್ಯೂಸಿಕ್ ಬರುತ್ತಲ್ವ, ಇದನ್ನ ನಾವು ಡೂಮಿ ಮ್ಯೂಸಿಕ್ ಅಂತ ಕರಿತೀವಿ. ಅಂತಂದರೆ ಭಯಾನಕ ಮ್ಯೂಸಿಕ್ಕು, ವಿನಾಶಕಾರಿ, ಈಗ ಏನೋ ಒಂದು ಕೆಟ್ಟದಾಗುತ್ತೆ ಈಗ, ಅದಕ್ಕೆ ನಾವು ಡೂಮಿ ಅಂತ ಕರಿತೀವಿ. ಓಕೆನಾ? ಡುಮ್ಮಿ ಮೇಲಿಂದ ಕೆಳಗೆ ನಮ್ಮ ತಲೆ ಮೇಲೆ ಬಿದ್ದರೆ ಏನಾಗುತ್ತೆ? ನಾವು ವಿನಾಶಕಾರಿನೇ ಆಗೋಗ್ತೀವಿ. ಡುಮ್ಮಿ ಮೇಲಿಂದ ಬಿದ್ದರೆ, ನಮ್ಮ ಮೇಲೆ ಬಿದ್ದರೆ ಏನಾಗುತ್ತೆ? ಡುಮ್ಮಿ ಡಮಾರ್. ಸೊ ಹಾಗೆ ನೆನ್ಪಿಟ್ಕೊಳ್ರಿ, ವಿನಾಶಕಾರಿನೇ. ಸಾರಿ ಯಾರಾದ್ರು ಮತ್ತೆ ಡುಮ್ಮಿ ಇದ್ದವ್ರು ಮತ್ತೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಬಿಡ್ರಪ್ಪ. ಸುಮ್ಮನೆ ನೆನ್ಪಿಟ್ಕೊಳ್ಳೋದಕ್ಕೆ ಈ ವರ್ಡ್, ಯಾರಿಗಾರು ವರ್ಡ್ ನೆನ್ಪಿದ್ರೆ ಆಯ್ತಲ್ವಾ? ವರ್ಡ್ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ನಮಗೆ, ಏನಾದರೂ ಆಗಲಿಲ್ಲ ಅಷ್ಟಿಗೆ. ಯಾಕೆ ವರ್ಡ್ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕು. ಓಕೆನಾ? ಗ್ಲೂಮಿ. ಗ್ಲೂಮಿ ಅಂದ್ರೆ ಏನು? ಗ್ಲೂಮಿ ಸಪ್ಪೆ ಮೊರೆ ಹಾಕೊಂಡು ಅಂತ ಆ ಥರ ಗ್ಲೂಮಿ ಆಗಿರೋದು, ಅದನ್ನು ನಾವು ಗ್ಲೂಮಿ ಅಂತ ಕರಿತೀವಿ. ಅದನ್ನೇ ನಿರಾಶಾಜನಕ. ಸೊ ಇದಕ್ಕೆ ಇದು ಮೀನಿಂಗ್ ಸಿನೋನಿಮ್ ಅಂತ ನೋಡ್ತಾರೆ. ಗ್ಲೂಮಿ ಅಂತಲೂ ಬೇಕಾದ್ರೆ ಬರ್ಕೊಳ್ರಿ. ಸಜೆಸ್ಟಿಂಗ್ ಎ ಡಿಸಾಸ್ಟರ್ ಆರ್ ಫೇಲ್ಯೂರ್. ಡಿಸಾಸ್ಟರ್ ಅಥವಾ ಫೇಲ್ಯೂರನ್ನು ಸಜೆಸ್ಟ್ ಮಾಡೋದು. ದ ಮೂಡ್ ವಾಸ್ ಡೂಮಿ. ನನ್ನ ಮೂಡ್ ಏನಾಗಿದೆ? ಸ್ವಲ್ಪ ಆ ಥರ ಭಯಾನಕವಾಗಿದೆ ಅಥವಾ ಸಪ್ಪೆ ಮೊರೆ ಆಗಿದೆ, ಒಂಥರ ಏನಾಗಿದೆ? ಈ ಥರ ಮ್ಯೂಸಿಕ್. ಈ ಹಳೆಯ ಮೂವಿಲಿ ಹೆದರಿಕೆ ಆದ ಒಂಟಿ ಸೀನಲ್ಲಿ ಇರ್ತಾವೆ ನೋಡು, ಈ ಥರ ಮ್ಯೂಸಿಕ್ ಇದೆಯಲ್ಲ, ಆ ಥರ ಮ್ಯೂಸಿಕ್. ಇನಾಸ್ಪಿಷಿಯಸ್. ಇನಾಸ್ಪಿಷಿಯಸ್ ಅಂದರೆ ಅಶುಭ. ಅಶುಭ ಅಂದರೂ ಕೂಡ ಒಂಥರ ಒಳ್ಳೇದಲ್ಲ ಅನ್ನೋ ಥರ ತಾನೆ. ಇಲ್ಲಿ ನೋಡ್ರಿ, ಡೂಮಿ ಅಂತಂದ್ರೆ ವಿನಾಶಕಾರಿ, ಒಂಥರ ಭಯಾನಕವಾದ್ದು, ಒಳ್ಳೇದಲ್ಲದೆ ಇರೋದು. ಬೇಲ್ಫುಲ್ ಅಂದ್ರೆ ಹಾನಿಕರ, ಹಾರ್ಮ್ಫುಲ್, ಒಳ್ಳೇದಲ್ಲ ಇದು. ಸೊ ಇದೇ ಥರ ಇದರಲ್ಲಿ ಇದು ಅಶುಭ, ಒಳ್ಳೇದಲ್ಲ, ಕೆಟ್ಟದ್ದು, ಅನ್ಲಕ್ಕಿ. ಒಂಟಿ ಸೀನ್ ಹಾಕ್ತದೆ ಅಣ್ಣ, ಒಂಟಿ ಸೀನ್ ಮನೇಲಿ ಹೇಳ್ತಾರೆ, ಒಂಟಿ ಸೀನ್ ಅಂತ ಹಾಕ್ತೀವಿ ಯಾವತ್ತೆ ಅಂತಾರಲ್ವ, ಹಾಗೆ ಅಶುಭ. ಇನಾಸ್ಪಿಷಿಯಸ್. ಆಸ್ಪಿಷಿಯಸ್ ಅಂದರೆ ಶುಭ, ಈ ವರ್ಡ್ ಕೂಡ ಬರುತ್ತೆ ಮುಂದೆ. ಇನಾಸ್ಪಿಷಿಯಸ್ ಅಂತಂದರೆ ಅಶುಭ. ಓಕೆನಾ? ನಾಟ್ ಫೇವರೇಬಲ್ ಆರ್ ಲಕ್ಕಿ ಅಂದರೆ ನಮ್ಮ ಫೇವರೇಬಲ್ ಅಂತಂದ್ರೇನು? ನಮ್ಮ ಇಚ್ಛೆಗೆ ತಕ್ಕಂತೆ ಇಷ್ಟವಾಗಿರೋದು. ಅನ್ಲಕ್ಕಿ. ಓಕೆನಾ? ಅನ್ಲಕ್ಕಿ ಅಂತ ಆಗುತ್ತೆ ಇದು ನಾಟ್ ಫೇವರೇಬಲ್ ಅಂದರೆ ಅನ್ಲಕ್ಕಿ. ಓಕೆನಾ? ಇನಾಸ್ಪಿಷಿಯಸ್. ಇಟ್ ವಾಸ್ ಆನ್ ಇನಾಸ್ಪಿಷಿಯಸ್ ಟೈಮ್. ಈ ಟೈಮ್ ನಂಗೆ ಟೈಮೇ ಖರಾಬ್ ಗುರು ಅಂತೀವಲ್ಲ ಹಂಗೆ. ಈ ಟೈಮ್ ನನಗೆ ತುಂಬ ಇನಾಸ್ಪಿಷಿಯಸ್, ಅಶುಭ. ನಂಗೆ ಈ ಟೈಮ್ ಗಳಿಗೆ ಸರಿಯಿಲ್ಲ, ಈ ಗಳಿಗೆ ಸರಿಯಿಲ್ಲ ಅಂತಾರೆ ಮನೇಲಿ. ರಾವು ಕಾಲ ಮರಿ, ಗಳಿಗೆ ಸರಿಯಿಲ್ಲ, ನೆಕ್ಸ್ಟ್ ಮಾಡುವ ಅಂತ. ಹಾಗೆ ಅರ್ಥ ಆಯ್ತಲ್ವಾ? ಮೀನೇಸಿಂಗ್ ಅಂದರೆ ಏನು? ಮೀನೇಸಿಂಗ್ ಅಂತಂದರೆ ಥ್ರೆಟನಿಂಗ್, ಭಯ ಆಗಿರೋದು. ಈಗ ನೋಡಿ, ಈ ಬೆಕ್ಕು ಏನೋ ಸಿಕ್ಕಾಪಟ್ಟೆ ಹೆದರ್ಕೊಂಡಿದೆ ನೋಡಿ, ರಾಮ ಗಿಮಲ ನಟ್ಟಗಾಗ್ಬಿಟ್ಟಿದೆ ಬೆಕ್ಕಿದು. ಏನೋ ಭಯಾನಕವಾದ ನೋಡ್ತು. ಮೇ ಬಿ ನಮ್ಮ ಕಪ್ಪೆರಾಣಿ ಇತ್ತಲ್ವಾ, ನಿನ್ನೆ ಒಂದು ಕಪ್ಪೆರಾಣಿ ಫೋಟೋ ಹಾಕಿದ್ನಲ್ವಾ, ಕಪ್ಪೆರಾಣಿ ನೋಡ್ತು ಅನ್ಸುತ್ತೆ ನಮ್ಮ ಟಾಮಿಯ. ಕಪ್ಪೆರಾಣಿ ನೋಡಿ ಹೆವಿ, ಏನು ಬ್ಯೂಟಿಫುಲ್ ಆಗಿದೆ ಅಂತ ಹೆವಿ ಹೆದರ್ಕೊಂಡ್ಬಿಟ್ಟಿದ್ದಾನೆ ಟಾಮಿಯ ಅಲ್ವಾ, ಅದಕ್ಕೆ ಭಯಾನಕವಾಗಿಬಿಟ್ಟಿದ್ದಾನೆ. ಮೀನೇಸಿಂಗ್ ಆಗಿದೆ. ಮೀನೇಸ್ ಅಂತ ಅರ್ಥ ಮಾಡ್ಕೊಂಡು, ಮೀನೇಸ್ ಅಂದರೆ ಭಯಾನಕ. ಅದನ್ನ ಓದೋದೇ ಹಂಗೆ ಓದ್ರಿ, ಮೀನೇಸ್, ಭಯಾನಕ. ಅಪಿಯರಿಂಗ್ ಡೇಂಜರಸ್ ಆ್ಯಂಡ್ ಲೈಕ್ಲಿ ಟು ಕಾಸ್ ಹಾರ್ಮ್ ಅಂತಂದರೆ, ಅದನ್ನ ನೋಡ್ತಾ ಇದ್ರೆ ನನಗೆ ಏನೋ ಒಂದು ತೊಂದರೆ ಮಾಡುತ್ತೆ, ನನಗೆ ಡೇಂಜರಸ್ ಅದು ಅನ್ನೋ ಥರ ಅಪಿಯರಿಂಗ್. ಅದು ನೋಡೋದಕ್ಕೆ ನಂಗೆ ಡೇಂಜರಸ್ ಥರ ಕಾಣಿಸ್ತಾ ಇದೆ, ಅದು ಭಯಾನಕವಾಗಿದೆ ಅದು. ದ ಡಾಗ್ ಲುಕ್ಡ್ ಮೀನೇಸಿಂಗ್. ಇಲ್ಲಿ ಕ್ಯಾಟ್ ಹಾಕಿದ್ದೀನಿ ನಾನು, ಇರಲಿ. ಡಾಗ್ ಏನಾಗ್ತಿದೆ? ಲುಕ್ಡ್ ಮೀನೇಸಿಂಗ್, ಫೆರೋಷಿಯಸ್ ಡಾಗ್ ಅಂತೀವಲ್ಲ, ಏನು ಹೇಳ್ರಿ? ಫೆರೋಷಿಯಸ್ ಅಂದರೆ ಡೇಂಜರಸ್ ಡಾಗ್ ಅಂತ. ಅದು ನೋಡೋದಕ್ಕೆ ಕಚ್ಚುತ್ತೆ ನಮಗೆ ಅಂತ ಅನ್ನೋ ಒಂದು ಭಯ ಆಗುತ್ತಲ್ಲ. ನಾಯಿ ನೋಡ್ರಿ, ಕೆಲವರಿಗೆ ಬೀದಿ ನಾಯಿಗಳು ಕೆಲವೊಂದು ಕಚ್ಚಿಬಿಡುತ್ತೆ, ಅದು ಅಲ್ವಾ? ಆ ಥರ ಇದರಲ್ಲಿ ಮೀನೇಸಿಂಗ್ ಭಯಾನಕ ಅಂತ. ನೆಕ್ಸ್ಟ್ ಇನ್ನೊಂದೇನು? ಪೋರ್ಟೆಂಟಸ್ ಅಂದ್ರೇನು? ಇಲ್ಲಿ ಕರ್ಸರಲ್ಲ ಆಯ್ತು. ಓಕೆ, ಪೋರ್ಟೆಂಟಸ್ ಅಂದ್ರೇನು? ಸೂಚಕಕ್ಕೂ ಹಾಗಾದರೆ ಮೀನೇಸ್ ಭಯಕ್ಕೂ ಏನು ಸಂಬಂಧ ಅಂತಂದರೆ, ಭಯ ಅಂತಂದ್ರೆ ಏನು? ಇವೆಲ್ಲ ಈಗ ಭಯ ಆಗಿರೋದ. ಒಂದು ಅಶುಭ ಅಂದರೆ ಏನು? ಅಶುಭ ಆಗ್ಬಿಡುತ್ತಾ? ಅದೊಂದು ಒಂಟಿ ಸೀನ್ ಅನ್ನೋದೇನೀಗ ಅಶುಭನ? ಅದೀಗ ಅಶುಭ ಅಲ್ಲ, ಅದೊಂದು ಸೂಚನೆ ಅನ್ನೋ ಥರ ಅಲ್ವಾ? ಅಶುಭಕ್ಕೆ ಅದೊಂದು ಸೂಚನೆ, ಅಶುಭ ಅಂತಲೇ ಅಲ್ಲ, ಅಶುಭ ಆಗ್ಬಿಡೋದಿಲ್ಲ, ಅದೊಂದು ಸೂಚನೆ. ಅದೇ ವೇಳೆ ಪಾರ್ಟೆಂಟಿಯಸ್ ಅಂದರೆ ಒಂದು ಸೂಚಕ, ಮುಂದಿಂದು ಏನಾಗುತ್ತೆ ಅಂತ ಹೇಳುತ್ತೆ. ಆಲ್ಮೋಸ್ಟಾಗಿ ಏನು ಅಂತಂದ್ರೆ ಆ ಸೂಚಕ ಏನಾಗಿರುತ್ತೆ? ಸ್ವಲ್ಪ ಇಂಪಾರ್ಟೆಂಟು, ಸೀರಿಯಸ್ ಮ್ಯಾಟ್ರಿಗೆ ಆಗಿರುತ್ತೆ, ಅಥವಾ ಏನೋ ಒಂದು ಸೀರಿಯಸ್ ಮ್ಯಾಟ್ರ್. ಈಗ ನೋಡ್ರಿ, ಈ ಇಮೇಜ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರುತ್ತೆ ಏನು ಸೂಚನೆ ಕೊಡ್ತಾ ಇದೆ. ಇದು ದೊಡ್ಡ ಸಿಕ್ಕಾಪಟ್ಟೆ ತೊಳೆದೋಗೋಷ್ಟು ಮಳೆ ಬರುತ್ತೆ ಅನ್ನೋ ಒಂದು ರೇಂಜ್ ಅಲ್ವಾ? ಅದೊಂದು ಸೂಚಕ, ಪೋರ್ಟೆಂಟಸ್ ಅಥವಾ. ಅರ್ಥ ಆಯ್ತಲ್ವಾ?
ಇಟ್ ವಾಸ್ ಎನ್ ಪೋರ್ಟೆಂಟಸ್ ಸೈನ್. ಇದೊಂದು ಏನಿದೆಯೋ ಪೋರ್ಟೆಂಟಸ್ ಸೈನ್ ಇದೊಂದು. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಚಾರ್ಜ್ ಹೋಯ್ತು, ಸ್ವಲ್ಪ ಬೇಗ ಮಾಡ್ತೇನೆ. ಪೋರ್ಟೆಂಟಸ್ ಸೈನ್ ಅರ್ಥ ಆಯ್ತಲ್ವಾ? ಈಗ ನೋಡ್ರಿ, ನಂಗೆ ಅದು ಚಾರ್ಜರು ಏನು ತೋರಿಸ್ತಾ ಚಾರ್ಜ್ ಬ್ಯಾಟ್ರಿ ಲೋ ಅಂತ ತೋರಿಸ್ತಾ, ಅದು ಈಗ ಕೂಡ ಏನು ಪೋರ್ಟೆಂಟಸ್ ಅದೊಂದು ಸೂಚಕ. ಅದೀಗ ಏನೋ ಒಂದು ಡೇಂಜರ್ ಆಗುತ್ತೆ, ಈಗ ಲ್ಯಾಪ್ಟಾಪ್ ಏನಾಗುತ್ತೆ ಆಫ್ ಆಗುತ್ತೆ ನಿಮ್ದು ಅಂತ, ಅದೊಂದು ಪೋರ್ಟೆಂಟಸ್. ಇಟ್ ಇಸ್ ಎ ಪೋರ್ಟೆಂಟಸ್ ಸೈನ್. ಕರೆಕ್ಟ್ ಟೈಮಿಗೆ ಬಂತು, ಏನಾರು ಆಗಲಿ ಪೋರ್ಟೆಂಟಸ್ ಸೈನಿಗೆ ಪೋರ್ಟೆಂಟಸ್ ಸೈನೇ ತೋರಿಸ್ತದೆ. ಕರೆಕ್ಟ್ ಟೈಮಿಗೆ ಬಂತಲ್ವಾ? ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಸಿನಿಸ್ಟರ್. ಸಿನಿಸ್ಟರ್ ಅಂದ್ರೆ ಏನು? ಕೇಡಿನ, ಅಪಶಕುನದ, ಭೀತಿಗೊಳಿಸುವ. ನೋಡ್ರಿ ಈ ತರ ಸಿನಿಸ್ಟರ್. ಸಿಸ್ಟರ್ ಅಂತ ನೆನ್ಪಿಟ್ಕೊಳ್ರಿ. ನಿಮ್ಮ ಸಿಸ್ಟರಿಗೆ ಕೂದಲು ಬಿಟ್ಕೊಂಡ್ ಬಂದ್ರೆ ನಿಮ್ಮ ಎದುರಿಗೆ ಏನಾಗತ್ತೆ ನಿಮ್ಗೆ? ಅಪ್ಪ ಅಂತ ಅನ್ನೋ ರೇಂಜಿಗೆ ಒಂಥರ ಭಯ ಪಡ್ತಾರೆ. ಅಂದ್ರೆ ನೀವು ನಾರ್ಮಲ್ ಆಗಿ ರೇಗಿಸ್ತಾ ಇರ್ತೀರಲ್ವಾ, ಏನ್ ದೇವ್ ತರ ಮೇಕಪ್ ಮಾಡ್ಕೊಂಡಿ ಅನ್ನೋ ತರ, ಆ ತರ ಹಂಗೆ ನೆನ್ಪಿಟ್ಕೊಳ್ರಿ. ಈಗ ಸಿಸ್ಟರ್, ಸಿನಿಸ್ಟರ್, ಸಿಸ್ಟರು ಅಂದ್ರೆ ಭೀತಿಗೊಳಿಸುವ, ಭಯಗೊಳಿಸುವ. ಎವಿಲ್ ಲುಕಿಂಗ್ ಅಂದ್ರೆ ದೆವ್ವದ ಲುಕ್ಕು. ಗಿವಿಂಗ್ ಎ ಸೆನ್ಸ್ ಆಫ್ ಡೇಂಜರ್ ಆರ್ ಎವಿಲ್ ಅಂತ. ಅರ್ಥ ಆಯ್ತಾ? ಈ ಹ್ಯಾಡ್ ಎ ಸಿನಿಸ್ಟರ್ ಸ್ಮೈಲ್ ಅಂತಂದ್ರೆ ಅವನು ಆತರ, ಅಂದ್ರೆ ಆತರ ಒಂದು ದೇವ್ದ ತರ ಸ್ಮೈಲ್ ನ ಕೊಟ್ಟ, ಅಥವಾ ಅವನ ಒಂದು ಸ್ಮೈಲ್ ಆಗಿತ್ತು, ಭಯಾನಕವಾಗಿತ್ತು. ಈಗ ನೀವು ಹೀಗೆ ನಿಮ್ಮ ಸಿಸ್ಟರಿಗೂ ಆಗ ಮಾಡ್ತಾ ಇದ್ರೆ, ನಿಮ್ಮ ಸಿಸ್ಟರ್ ನಿಮ್ಮ ಅಡುಗೆನ ನಿಮಗೆ ಭೀತಿಗೊಳಿಸೋ ರೀತಿನೇ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ಅನ್ಥ್ರೆಟನಿಂಗ್. ಈಗ ಇದು ಆಂಟೋನಿಮ್. ನೆಕ್ಸ್ಟ್ ಇಲ್ಲಿ ಆಂಟೋನಿಮ್ ಅಂತ ಮೆನ್ಷನ್ ಮಾಡಿಲ್ಲ ನಾನು, ಬರ್ಕೊಡ್ರಿ ಆಂಟೋನಿಮ್ಸ್ ಬರ್ಕೊಡ್ರಿ ನೆಕ್ಸ್ಟ್. ಓಕೆನಾ? ಇವೆಲ್ಲ ಏನಿದು ಭಯಗೊಳಿಸೋವು, ಥ್ರೆಟನಿಂಗ್ ಮಾಡೋದು. ಇದು ಅನ್ಥ್ರೆಟನಿಂಗ್. ಅಲ್ಲಿ ಥ್ರೆಟನ್ ಇತ್ತು, ಇದು ಅನ್ಥ್ರೆಟನ್. ಥ್ರೆಟನ್ ಇಲ್ಲ ಅಂತ, ಭಯವಿಲ್ಲ. ಆಮೇಲೆ ಇದು ನಾಟ್ ಡೇಂಜರಸ್. ಡೇಂಜರಸ್ ಇಲ್ಲ. ನಾಟ್ ಲೈಕ್ ಟು ಕಾಸ್ ಹಾರ್ಮ್. ಫಿಯರ್ ಇಲ್ಲ, ಹಾರ್ಮ್ ಮಾಡಲ್ಲ, ಏನು ಮಾಡಲ್ಲ. ಈ ಸೀಮ್ಡ್ ಅನ್ಥ್ರೆಟನಿಂಗ್ ಅಂದ್ರೆ ಅವ್ನು ನೋಡಿದ್ರೆ ಅವನು ಭಯ ಪಡಿಸ್ತಾನೆ ಅಂತ ಅನಿಸ್ಲ ನನಗೆ, ಒಳ್ಳೆ ಹುಡುಗ ಅವನು. ನಂತರದವನು ಬ್ರೈಟ್ ಅಂದ್ರೆ ಏನು? ಪ್ರಕಾಶಮಾನ. ಅಲ್ಲೇನಿತ್ತು? ಡಲ್ ಇತ್ತು. ಲೈಟ್ ಡಲ್. ಡೂಮಿ ಡಲ್ ಇತ್ತು. ಗ್ಲೂಮಿ, ಡೂಮಿ, ಡಲ್ ಆಗಿರೋದು. ಇಲ್ಲಿ ಏನು? ಪ್ರಕಾಶಮಾನ, ಫುಲ್ ಬ್ರೈಟ್ನೆಸ್. ಇಲ್ಲಿ ಭಯವಾದ್ದು, ಸಪ್ಪೆ ಮೋರೆ ಅಂತಿಲ್ಲ, ಫುಲ್ ಬ್ರೈಟ್ನೆಸ್, ಫುಲ್. ಆಯ್ತಾ? ಅರ್ಥ ಆಯ್ತಲ್ವಾ? ಫುಲ್ ಆಫ್ ಲೈಟ್. ಒಳ್ಳೆ ಬೆಳಕೇ ಬೆಳಕು. ನಮ್ಮ ಜೀವನದಲ್ಲೂ ಬೆಳಕೇ ಬೆಳಕು. ಕ್ಲಾಸನ್ನು ಕೇಳಿ ಜಾಬ್ ಸಿಕ್ಕಿದ್ರೆ ಜೀವನದಲ್ಲಿ ಫುಲ್ ಬೆಳಕು. ದ ಫ್ಯೂಚರ್ ಈಸ್ ಬ್ರೈಟ್. ಫ್ಯೂಚರ್ ಏನಾಗಿದೆ? ಬ್ರೈಟ್ ಆಗಿದೆ. ಅರ್ಥ ಆಯ್ತಲ್ವಾ? ಫ್ಯೂಚರ್ ಡಲ್ ಅಥವಾ ಎಡವಟ್ಟು, ಡೇಂಜರ್ ಇಲ್ಲ. ಫ್ಯೂಚರ್ ಡೇಂಜರ್ ಇಲ್ಲ, ಫ್ಯೂಚರ್ ಬ್ರೈಟ್ ಇದೆ, ಒಳ್ಳೇದಿದೆ. ಆಸ್ಪೀಸಿಯಸ್. ಆಸ್ಪೀಷಿಯಸ್ ಅಂದ್ರೆ ಏನ್ ಹೇಳ್ರಿ? ಅಲ್ಲೇ ಬಂತು ಇನಾಸ್ಪೀಸಿಯಸ್ ಅಂತ ಬಂತಲ್ವಾ? ಅಲ್ಲಿ ಇನಾಸ್ಪೀಸಿಯಸ್ ಅಂತ ಇತ್ತು, ಇಲ್ಲಿ ಆಸ್ಪೀಸಿಯಸ್. ನೋಡ್ರಿ, ಇದನ್ನ ನೋಡಿದ್ರೇನೆ ಒಂದು ಡಿವೈನ್ ಫೀಲ್ ಬರುತ್ತಲ್ವಾ? ಅಲ್ಲ ಆಗಲು ದೆವ್ವ ಗಿವ್ವ ಎಲ್ಲ ನೋಡಿ, ಈಗ ಇದೊಂದು ಒಳ್ಳೆ ವೈಭವ ಸಿಗುತ್ತೆ ಅದು ಫೋಟೋ ನೋಡಿದ್ರೆ. ದೀಪ, ಇದು ಇದು ಆಸ್ಪೀಸಿಯಸ್ ಅಂದ್ರೆ ಶುಭಕರ, ಮಂಗಳಕರ. ಓಕೆನಾ? ಫೇವರೇಬಲ್, ನಮಗೆ ಇಷ್ಟವಾಗುವಂಥದ್ದು. ಇಂಡಿಕೇಟಿಂಗ್ ಸಕ್ಸಸ್ ಆರ್ ಗುಡ್ ಫಾರ್ಚ್ಯೂನ್ ಅಂತಂದ್ರೆ ಅದು ಏನನ್ನ ಸೂಚಿಸಿದೆ? ಏನೋ ಒಂದು ಸಕ್ಸಸ್ ಸಿಗುತ್ತೆ, ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ನಾವು ಪೂಜೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ತಾರಲ್ವಾ? ಏನಕ್ಕೆ? ಸಕ್ಸಸ್ ಸಿಗುತ್ತೆ, ಒಳ್ಳೆ ಗುಡ್ ಫಾರ್ಚ್ಯೂನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಅಂದ್ರೆ ಆಸ್ಪೀಷಿಯಸ್ ಅಂದ್ರೇನು? ಮಂಗಳಕರ, ಶುಭಕರ. ಆಸ್ಪೀಷಿಯಸ್ ಅಪಾರ್ಚುನಿಟಿ. ಹೀಗೆ ನೆನ್ಪಿಟ್ಕೊಳ್ರಿ. ಆಸ್ಪೀಷಿಯಸ್ ಅಪಾರ್ಚುನಿಟಿ ಅಂದ್ರೆ ಅಪಾರ್ಚುನಿಟಿ ಹಂಗೆ ಓದ್ರಿ, ಅದನ್ನ ಆಸ್ಪೀಷಿಯಸ್ ಅಪಾರ್ಚುನಿಟಿ ಅಂತ ಓದ್ರಿ. ಆನ್ ಆಸ್ಪೀಷಿಯಸ್ ಡೇ, ಇದೊಂದು ನಂಗೆ ಒಳ್ಳೆಯ ಶುಭ ದಿನ. ಪ್ರೊಫಿಷಿಯಸ್. ಪ್ರೊಫಿಷಿಯಸ್ ಅಂದ್ರೆ ಏನ್ ಹೇಳ್ರಿ? ಇದು ಕೂಡ ಅನುಕೂಲಕರ. ಆಸ್ಪೀಷಿಯಸ್, ಪ್ರೊಫಿಷಿಯಸ್ ಅಂದ್ರೆ ಫೇವರೇಬಲ್, ಗಿವಿಂಗ್ ಎ ಗುಡ್ ಚಾನ್ಸಸ್ ಆಫ್ ಸಕ್ಸಸ್. ದ ಟೈಮ್ ಈಸ್ ಪ್ರೊಫಿಷಿಯಸ್. ಇಲ್ಲಿ ನೋಡ್ರಿ, ಫಿಂಗರ್ ಕ್ರಾಸ್. ಈ ಫಿಂಗರ್ ಕ್ರಾಸ್ ಯಾವಾಗ ಮಾಡ್ತೀವಿ ಹೇಳ್ರಿ? ಇದೊಂದು ಗುಡ್ ಸೈನ್. ಇದೊಂದು ಫಿಂಗರ್ ಕ್ರಾಸ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ತುಂಬಾ ಏನಾದ್ರು ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೆ. ಈಗ ನೀವು ರೋಹಿತ್ ಶರ್ಮನ್ ಹೆಂಡತಿ ನೋಡಿರ್ಬೋದು, ನೀವು ರಿತಿಕಾ ಇದ್ದಾಳಲ್ಲ, ರಿತಿಕಾ, ರೋಹಿತ್ ಶರ್ಮಾ ಅವ್ರ ಹೆಂಡತಿ. ಅವಳು ಸ್ಟೇಡಿಯಂ ಅಲ್ಲಿ ಕೂತಿರುವಾಗ ಯಾವಾಗಲೂ ಕೂಡ ಎರಡು ಬೆರಳಲ್ಲೂ ಈ ತರ ಫಿಂಗರ್ ನ ಕ್ರಾಸ್ ಮಾಡಿ ಇಟ್ಕೊಂಡು ಕೂತಿರ್ತಾಳೆ. ಅಂತಂದ್ರೆ ಏನೋ ಒಳ್ಳೇದಾಗ್ಲಿ, ರಿಸಲ್ಟ್ ಒಳ್ಳೇದು ಬರಲಿ ಅನ್ನೋ ಉದ್ದೇಶಕ್ಕೆ. ಅರ್ಥ ಆಯ್ತಲ್ಲ ನಿಮ್ಗೆ? ಫಿಂಗರ್ ಕ್ರಾಸ್ಡ್ ಅಂತಾನು ಒಂದು ವರ್ಡ್ ಇದೆ, ಫಿಂಗರ್ ಕ್ರಾಸ್ಡ್ ಅಂತಾನೆ ವರ್ಡ್ ಇದೆ. ಅಂದ್ರೂ ಇದಕ್ಕೆ ಸಿನೋನಿಮ್ ಬರ್ಕೊಳ್ಳಿ, ಅದು ಸೈಡಲ್ಲಿ ಬರ್ಕೊಳ್ಳಿ. ಪ್ರೊಫಿಷಿಯಸ್ಗೆ ಫಿಂಗರ್ ಕ್ರಾಸ್ಡ್ ಅಂತಾನೆ ಒಂದು ವರ್ಡ್ ಇದೆ, ಅದು ಕೂಡ ಸಿನೋನಿಮ್. ಫಿಂಗರ್ ಕ್ರಾಸ್ಡ್ ಅಂತಂದ್ರೆ ಪ್ರೊಫಿಷಿಯಸ್ ಅಂದ್ರೆ ಒಳ್ಳೇದು, ಫೇವರೇಬಲ್, ಗಿವಿಂಗ್ ಎ ಗುಡ್ ಚಾನ್ಸ್ ಆಫ್ ಸಕ್ಸಸ್ ಸಿಗುತ್ತೆ. ದ ಟೈಮ್ ಈಸ್ ಪ್ರೊಫಿಷಿಯಸ್. ಈ ಟೈಮ್ ನಂಗೆ ಪ್ರೊಫಿಷಿಯಸ್ ಆಗಿದೆ. ಓಕೆನಾ? ಪ್ರಾಸ್ಪರಸ್. ಪ್ರಾಸ್ಪರಸ್ ಅಂದ್ರೆ ಸಮೃದ್ಧ, ಒಳ್ಳೆ, ಫುಲ್ ಸಕ್ಸಸ್ಫುಲ್ಲು. ದುಡ್ಡಿನ ಮರ ನಟ್ಟಿದ್ದಾನೆ ಅಣ್ಣ. ನೋಡ್ರಿ, ದುಡ್ಡಿನ ಮರದಲ್ಲಿ ಇಲ್ಲೂ ಎಲೆನೂ ಚಿನ್ನನೆ, ಕೆಳಗಡೆನೂ ಚಿನ್ನನೆ, ದುಡ್ಡೇ ಬೀಳ್ತಾ ಇದೆ. ದುಡ್ಡಿನ ಮರ ಯಾರ್ಯಾರು ನಟ್ಟಿದ್ದೀರಪ್ಪ? ಫೈನಾನ್ಷಿಯಲಿ ಸಕ್ಸಸ್ಫುಲ್ಲು, ಥ್ರೈವಿಂಗ್ ಅಂದ್ರೆ ಫುಲ್ಲು ಸಮೃದ್ಧವಾಗಿರೋದು. ಪ್ರಾಸ್ಪರಸ್ ನೇಷನ್. ಪ್ರಾಸ್ಪರಸ್ ನೇಷನ್ ಅದು ನಮ್ದಿನ್ನು ಪ್ರಾಸ್ಪರಸ್ ನೇಷನ್ ಆಗಿಲ್ಲ ಅಲ್ವಾ? ಅಮೇರಿಕಾ, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಪ್ರಾಸ್ಪರಸ್ ನೇಷನ್ಗಳಾಗಿದ್ದಾವೆ, ತುಂಬಾ ರಿಚ್ ಕಂಟ್ರಿಗಳು, ಡೆವಲಪ್ಡ್ ಕಂಟ್ರಿಗಳಾಗಿದ್ದಾವೆ.
ಒಂದು ಪ್ರಾಸ್ಪರಸ್ ನೇಷನ್. ಓಕೆನಾ? ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ನೆಮ್ಮದಿಗೆ ಪ್ರೀತಿಗೆ ಕೊರತೆ ಇಲ್ಲ ಅಂತ ಅನ್ಕೊಳ್ಳಲ್ಲ ನಾವು, ಹಾಗೆ ಪ್ರಾಸ್ಪರಸ್ ಆಗಿ ತಿಳ್ಕೊಂಡು. ನಮ್ದು ಪ್ರೀತಿ ಮತ್ತೆ ಸೌಹಾರ್ದತೆಗೆ ನಾವು ಫುಲ್ ಪ್ರಾಸ್ಪರಸ್ ನಮ್ಮ ದೇಶ. ಆದ್ರೆ ಹಣ ದುಡ್ಡಲ್ಲಿ ಸ್ವಲ್ಪ ಕಡಿಮೆ ಇದೀವಿ ನಾವು, ಮುಂದೆ ಆಗೋಣ ಅಲ್ವಾ? ಪ್ರಾಸ್ಪರಸ್ ಅಂತಂದ್ರೆ ಸಮೃದ್ಧ. ಈಗ ಒಂದ್ಸರಿ ರಿವಿಷನ್ ಮಾಡುವ, ರಿವಿಷನ್ ಮಾಡ್ಕೊಬರುವ ಲಾನು. ಓಕೆ, ಲಾಸ್ಟ್ ಫಸ್ಟ್ ಸ್ಲೈಡ್ ಹೋಗ್ತೇನೆ, ಒಂದು ನಿಮಿಷ. ಡಿಸ್ಕಾರ್ಡ್ ಒಂದು ನೋಡಿ, ಇನ್ಕರೇಜಿಬಲ್. ಇನ್ಕರೇಜಿಬಲ್ ಅಂತಂದ್ರೆ ಏನು? ಸರಿಪಡಿಸಲಾಗದ. ಓಕೆ, ನೆಕ್ಸ್ಟ್ ಇರ್ರೆಮಿಡಿಯಬಲ್ ಅಂದ್ರೇನು? ಇದು ಕೂಡ ಸರಿಪಡಿಸಲಾಗದ, ಕೆನಾಟ್ ಬಿ ಫಿಕ್ಸ್ಡ್. ನೆಕ್ಸ್ಟ್ ಇಂಪೆನಿಟೆಂಟ್ ಅಂದ್ರೆ ಏನು? ಪಶ್ಚಾತ್ತಾಪವಿಲ್ಲದ. ಓಕೆ, ನಾನು ಸ್ವಲ್ಪ ರೆಕಾರ್ಡ್ ಆಗ್ತಿದೆ ನೋಡ್ಕೊಳ್ತೀನಿ. ಓಕೆ, ಓಕೆನಾ? ಪರ್ಸನ್ ಹೂ ಡಸ್ ನಾಟ್ ಫೀಲ್ ಗಿಲ್ಟ್ ಇಲ್ಲದೆ ಇರೋದು ಯಾವುದಕ್ಕೆ? ಇಂಪೆನಿಟೆಂಟಿಗೆ. ಇಲ್ಲಿ ನೋಡ್ರಿ, ಇವನು ರಾಜಗೆ ಫುಲ್ ಪಶ್ಚಾತ್ತಾಪನೇ ಇಲ್ಲ. ಇನ್ಕ್ಯೂರೇಬಲ್ ಅಂತಂದ್ರೆ ಏನು? ಎಷ್ಟೇ ನೀವು ಇದ್ರು ಇದೇನು ಮರ ಹುಟ್ಟುತ್ತಾ? ಇಲ್ಲ, ಚಿಕಿತ್ಸೆನೇ ಪಡಿಸೋಕ್ಕಾಗಲ್ಲ. ರಿಫಾರ್ಮೇಬಲ್ ಅಂತಂದ್ರೆ ನೀವು ಗಮ್ ಹಾಕಿ ಅಂಟಿಸಿ ನೂಲ್ ಹಾಕಿ ಹೊಲಿದ್ರು ಕೂಡ ಮೊದ್ಲಿನ ಥರ ಮಾಡೋಕ್ಕಾಗಲ್ಲ. ಅಂದ್ರೆ ಹಾಳಾಗಿದ್ದು ಹಾಳಾಯ್ತು, ಸರಿಪಡಿಸೋಕ್ಕಾಗದೇ ಇಲ್ಲ. ಅನ್ರಿಡೀಮೇಬಲ್ ಅಂತಂದ್ರೆ, ರೀಡೀಮ್ ಅಂತಂದ್ರೆ ಗಿಫ್ಟ್ ವಚರ್ನ ರೀಡೀಮ್ ಮಾಡೋದು. ಅನ್ರಿಡೀಮ್ ಅಂತಂದ್ರೆ ರೀಡೀಮ್ ಮಾಡ್ಲಿಕ್ಕೆ ಆಗಲ್ಲ, ಉಳಿಸ್ಕೊಳ್ಲಿಕ್ಕೆ ಆಗಲ್ಲ, ಅದನ್ನ ಸೇವ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಸೇವೆಬಲ್ ಅಂತಂದ್ರೆ ಉಳಿಸ್ಕೋಬಹುದು. ಇದೀಗ ಆಂಟನಿಮ್ಸು ಇದಕ್ಕೆ, ಉಳಿಸ್ಕೋಬಹುದು. ನೆಕ್ಸ್ಟ್ ಕ್ಯೂರೇಬಲ್ ಅಂತಂದ್ರೆ ವಾಸಿ ಮಾಡಬಹುದು, ಗುಣಪಡಿಸಬಹುದು. ರಿಡೀಮೇಬಲ್ ಅಂತಂದ್ರೆ ಆಗ್ಲೇ ಹೇಳ್ತಾನೆ, ರೀಡೀಮ್ ಗಿಫ್ಟ್ ವಚರ್ನ ನಾವು ರೀಡೀಮ್ ಮಾಡ್ಬೋದು, ಉಳಿಸ್ಕೋಬಹುದು. ಆಮೇಲೆ ರಿಫಾರ್ಮೇಬಲ್ ಅಂತಂದ್ರೆ ಏನು? ಸರಿಪಡಿಸಬಹುದು, ಕ್ಯಾನ್ ಇಂಪ್ರೂವ್. ಓಕೆ, ಆಮೇಲೆ ರಿಟ್ರೀವೇಬಲ್, ಗೋಲ್ಡನ್ ರಿಟ್ರೀವರ್ ಏನ್ ಮಾಡ್ತು? ಇದನ್ನ ಕಳೆದೋಗಿರೋದನ್ನ ಹುಡ್ಕೊಬಂದು ವಾಪಸ್ ತಂದ್ಕೊಡ್ತಂದ್ರೆ ಮತ್ತೆ ಮತ್ತೆ ಸಿಗುತ್ತೆ ನಮ್ಗದು. ಆಮೇಲೆ ಸರ್ವೈಲ್ ಅಂದ್ರೇನು? ಕಟ್ಟಪ್ಪ ಫುಲ್ ಸರ್ವೈಲ್, ದಾಸ್ಯ ಭಾವ. ಓಕೆನಾ? ನೆಕ್ಸ್ಟ್ ಸ್ಲೆವಿಶ್ ಅಂತಂದ್ರೆ ಏನು? ದಾಸನಂತೆ. ಇದು ಕೊಡೋ ಕಟ್ಟಪ್ಪ. ಆಬ್ಜೆಕ್ಟ್ ಅಂತಂದ್ರೆ ಅತಿ ಕೀಳುವಾದ, ನಮ್ಮ ಸ್ಥಿತಿ ಏನಾಗಿದೆ, ಸಿಚುವೇಶನ್ ಸಿಕ್ಕಾಪಟ್ಟ ಕೆಳಗಿ ತುಚ್ಛ ಸ್ಥಿತಿಗೆ ಹೋಗಿದೆ ಅಂತ. ಮೇನಿಯಲ್ ಅಂತಂದ್ರೆ, ಮೇನಿಯಲ್ ಕೂಡ ಕೆಳದರ್ಜೆ ಕೆಲಸ, ಈ ತರ. ಓಕೆ, ನೆಕ್ಸ್ಟ್ ಸೈಕೋಫ್ಯಾಂಟ್ ಅಂತಂದ್ರೆ ಬಕೆಟ್ ಹಿಡಿಯೋದು. ನೋಡಿ, ಬಕೆಟ್ ಹಿಡಿಯೋದು, ಫ್ಲಾಟರಿಂಗ್ ಮಾಡೋದು. ಓಕೆ, ಟಾಡಿಶ್ ಅಂತಂದ್ರೆ, ಟಾಡಿಶ್ ಅಂದ್ರು ಕೂಡ ಓವರ್ಲಿ, ಅವ್ನು ಬಕೆಟ್ ಹಿಡಿತಿದ್ದೆ, ಇವನು ಸಿಂಟ್ಯಾಕ್ಸ್ ಹಿಡಿತವನೆ ಅಂತ, ಹಂಗೆ. ಓಕೆನಾ? ಈಗ ಸಬ್ಸರ್ವಿಯೆಂಟ್ ಅಂತಂದ್ರೆ ಸರ್ವೆಂಟಿಗೆ ಸರ್ವೆಂಟ್, ಇವನು ಇನ್ನೂ ಆ ದಾಸಿಗೆ ಇನ್ನೊಂಚೂರು ದಾಸ ಆಗಿದ್ದಾನೆ ಇವನು. ಡೆಮ್ಯೂರ್ ಅಂತಂದ್ರೆ ಶಿ ಗಿವಿಂಗ್ ಡೆಮ್ಯೂರ್ ಸ್ಮೈಲ್. ನಿನ್ನೆ ಹೇಳ್ದೆ ಅಲ್ವಾ ನಾನು, ಫುಲ್ ಡೆಮ್ಯೂರ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ ಬಿಡಿ. ಆರೋಗ್ಯಂಟ್ ಅಂತಂದ್ರೆ ಅಹಂಕಾರಿ, ದೌಲತ್ತು. ಪಾಟಿ ಅಂತಂದ್ರೆ ಗರ್ವಿಷ್ಠ, ನನ್ ಬಿಟ್ರಿಲ್ಲ ಅನ್ನೋ ಥರ, ಕಪೆರಾಣಿ ಥರ. ಈಗ ಸೂಪರ್ಶಿಲಿಯಸ್ ಅಂತಂದ್ರೆ ಅಹಂಕಾರ, ತಿರಸ್ಕಾರ. ಓಕೆ, ಇಲ್ಲಿ ನೋಡಿ, ತಿರಸ್ಕಾರ ಮಾಡಿ ರಿಜೆಕ್ಟ್ ಮಾಡಿದ್ವಲ್ಲ, ಕೆ-ಡ್ರಾಮಾ, ಕೆ ಸೀರೀಸ್. ನೆಕ್ಸ್ಟ್ ಲಾರ್ಡ್ಲಿ ಅಂತಂದ್ರೆ ಏನು? ಆಡಳಿತ ಭಾವ, ನಾನೇ ರಾಜ, ನಾನೇ ಕಿಂಗ್, ನಾನೇ ಬೇರೆ, ಸ್ಟೈಲೇ ಬೇರೆ ಅಂತೀವಲ್ಲ ಹಾಗೆ. ಒಮಿನಸ್ ಅಂತಂದ್ರೆ ಏನು? ಅಪಶಕುನ, ಭಯಾನಕ. ನೆಕ್ಸ್ಟ್ ವರ್ಡ್ ಇದೆ ಬೂಮ್ ಅಂದ್ರೆ ವಾರ್ನಿಂಗ್ ಆಫ್ ಡೇಂಜರು, ಸೈನು. ಓಕೆ, ನೆಕ್ಸ್ಟ್ ಥ್ರೆಟನಿಂಗ್ ಅಂತಂದ್ರೆ ಭಯ ಹುಟ್ಟಿಸೋದು. ಡಿಪ್ರೆಸಿವ್ ಅಂತಂದ್ರೆ ಭಯಗೊಂಡು ಸಿಕ್ಕಾಪಟ್ಟ ಡಿಪ್ರೆಸ್ ಆಗಿ ಮನ ನೊಂದ್ಕೊಂಡಿರೋದು. ಈಗ ಬೇಲ್ಫುಲ್ ಅಂತಂದ್ರೆ ಹಾನಿಕರ, ಹಾರ್ಮ್ಫುಲ್, ಬೇಲ್ಪುರಿ ಅಲ್ಲ. ಡೂಮಿ ಅಂತಂದ್ರೆ ಅದೇ ಹೇಳ್ನಲ್ವ, ಡುನ್ ಅಥವಾ ಆಪ್ತರಕ್ಷಕದಲ್ಲಿ ವಿಷ್ಣುವರ್ಧನ ಟಕ್ ಟಕ್ ಅಂತ ಶೂ ಹಾಕೊಂಡ್ ಬರ್ತಾನಲ್ಲ, ಆ ಥರ ಸೌಂಡ್ ಡೂಮಿ ಸೌಂಡ್ ಅಂತ ಕರಿತೀವಿ. ಡೂಮಿ ಮ್ಯೂಸಿಕ್. ಓಕೆ, ನೀವು ಬೇಕಿದ್ರೆ ಯೂಟ್ಯೂಬಲ್ಲಿ ಹೋಗಿ ಡೂಮಿ ಮ್ಯೂಸಿಕ್ ಅಂತ ಹೊಡ್ರಿ, ಬರುತ್ತೆ ಇದೇ ಥರ ಒಂಥರ ಹಾರರ್ ಮ್ಯೂಸಿಕ್ ಬರುತ್ತೆ. ಓಕೆ, ಅಶುಭ, ಇನಾಸ್ಪಿಷಸ್ ಅಂದರೆ ಅಶುಭ, ಒಂಟಿ ಸೀನ್. ಓಕೆ, ಮೀನೆಸ್ ಅಂತಂದರೆ ಫುಲ್ಲು ಭಯ ಪಡಿಸೋದು, ಹೆದರಿಕೆ ಆಗೋದು. ಪೋರ್ಟೆಂಟಸ್ ಅಂತಂದರೆ ಸೂಚಕ, ಏನೋ ಒಂದು ಕೆಟ್ಟ ಸೂಚನೆ ಆಗ್ತಾ ಇದೆ, ಏನೋ ಒಂದು ಸೂಚನೆ, ಸಿಕ್ಕಾಪಟ್ಟ ಮಳೆ ಬರುತ್ತೆ, ಏನೋ ಒಂದು ಸೂಚನೆ ಆಗ್ತಿದೆ. ಸಿನಿಸ್ಟರ್ ಅಂತಂದರೆ ಸಿಸ್ಟರ್ ಕೂದಲು ಬಿಟ್ಕೊಬಂದರೆ ಫುಲ್ಲು ಭಯ. ಓಕೆ, ಥ್ರೆಟನಿಂಗ್ ಅಂತಂದರೆ ಅನ್ಥ್ರೆಟನಿಂಗ್ ಅಂತಂದರೆ ಭಯ ಇಲ್ಲದೆ ಇರೋದು. ಥ್ರೆಟನ್ ಅಂದರೆ ಭಯ, ಅನ್ಥ್ರೆಟನ್ ಅಂದರೆ ಭಯ ಇಲ್ಲದೆ ಇರೋದು. ಬ್ರೈಟ್ ಅಂತಂದರೆ ಫುಲ್, ಫ್ಯೂಚರ್ ಇಸ್ ಫುಲ್ ಬ್ರೈಟ್, ನನ್ನ ಫ್ಯೂಚರ್ ಸಕ್ಸಸ್ಫುಲ್. ಆಸ್ಪೀಷಿಯಸ್ ಅಂದರೆ ಶುಭಕರ, ಫೇವರೇಬಲ್. ಓಕೆ, ನೆಕ್ಸ್ಟ್ ಪ್ರೊಫಿಷಿಯಸ್ ಅಂದರೆ ಫಿಂಗರ್ ಕ್ರಾಸ್ಡ್ ಇರ್ಬೋದು, ಪ್ರೊಫಿಷಿಯಸ್ ಅಪರ್ಚುನಿಟಿ ಇರ್ಬೋದು, ಅನುಕೂಲಕರವಾಗಿರೋದು, ನಮ್ಗೆ ಇಷ್ಟ ಆಗೋ ಥರ ಇರೋದು, ಒಳ್ಳೆಯದು. ಪ್ರಾಸ್ಪರಸ್ ಅಂತಂದರೆ ಸಮೃದ್ಧ, ದುಡ್ಡಿಂದೆ ಮರ ಮನೇಲಿದೆ. ಓಕೆ, ಥ್ಯಾಂಕ್ ಯು. ಆಲ್ರೆಡಿ ಮತ್ತೆ ನಿನ್ನೆ ಒಂದು ಥ್ಯಾಂಕ್ ಯು ಹೇಳಿದ್ದೀನಿ, ಇವತ್ತೊಂದು ಥ್ಯಾಂಕ್ ಯು. ಓಕೆನಾ? ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡೋರು ಎಲ್ಲರೂ. ಆಮೇಲೆ ಮತ್ತೊಂದು ಏನು ಅಂತಂದರೆ,
ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರಾಗಿ ಶೇರ್ ಮಾಡಿರಿ. ಯಾರಿಗೆಲ್ಲ ಹೆಲ್ಪ್ ಇದೆ ಅಂತ ಶೇರ್ ಮಾಡಿರಿ. ನೀವು ಶೇರ್ ಮಾಡಿದ್ರೆ ನಾನೇನು ಮಾಡ್ತೇನೆ, ಇನ್ನೊಂದಿಷ್ಟು ಕ್ಲಾಸನ್ನು ಹೆಚ್ಚಿಗೆ ಮಾಡ್ತೇನೆ. ಇನ್ನೂ ನನಗೆ ಈಗ ನಾನು 2 ದಿನಕ್ಕೆ 1 ದಿನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, 2 ದಿನಕ್ಕೆ 3 ದಿನಕ್ಕೆ ನೆಕ್ಸ್ಟ್ ಡೈಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ರಿಗೂ ಬೇಕಾಗಿದೆ ಅಂತ ಕಂಡಾಗ ನಾನು ಫುಲ್ ಮೋಟಿವೇಟ್ ಆಗಿ ಡೈಲಿ ಅಪ್ಲೋಡ್ ಮಾಡ್ಬೋದು. ಈಗ ನಿಮಗೆ ಆದಷ್ಟು ಬೇಗ ನಾನು ಗ್ರಾಮರ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು, ಮತ್ತು ಏನು ಮಾಡ್ಬೋದು, ಮ್ಯಾಥ್ಸ್ ಟ್ರಿಕ್ಸ್ ಮತ್ತು ರೀಸನಿಂಗ್ ಎಲ್ಲದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ನೀವು ಬೇಗ ಸಪೋರ್ಟ್ ಕೊಟ್ಟರೆ, ನೀವು ಸಪೋರ್ಟನ್ನು ಸ್ವಲ್ಪ ಸ್ಲೋ ಮಾಡಿದ್ರೆ ಏನಾಗುತ್ತೆ, ನನಗೂ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಿರುತ್ತಲ್ಲ, ನಾನು ಮಾಡ್ತೀನಿ, ಮಾಡದೇ ಇರೋದಿಲ್ಲ, ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಪ್ಲೀಸ್ ಡೂ ಸಪೋರ್ಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಫ್ರೆಂಡ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿರಿ. ನಿಮಗೆ ನನ್ನ ಹತ್ರ ಇರೋ ಅಷ್ಟು ಕಂಟೆಂಟ್ ಕೂಡ ಸಿಗುತ್ತೆ. ನಾನು ಹೇಗೆ ಎಲ್ಲ ಎಕ್ಸಾಮನ್ನು GD ಎಕ್ಸಾಮನ್ನು ಎಷ್ಟು ಸರಿ ಕ್ರ್ಯಾಕ್ ಮಾಡಿದ್ದೀನಿ ನಾನು ಬೇಕಾದ್ರೆ ನಾನು ಹೇಳಿದ್ದೀನಿ, ನಾನು ಏನು ನನ್ನ ಸ್ಕೋರ್ ಕಾರ್ಡ್ಗಳನ್ನೆಲ್ಲ ಹಾಕ್ತೇನೆ ಅಂತ. ಸೊ ಅದು ಒಂದು ವಿಡಿಯೋ ಮಾಡ್ತೇನೆ. ಸೊ ಅದಷ್ಟನ್ನು ಮಾರ್ಕ್ಸ್ ತಗೊಳ್ಳೋದಕ್ಕೆ ಹೇಗೆ ಕಾರಣ ಆಯಿತು, ಹೇಗೆ ನಾನು ಅಷ್ಟೊಂದು ಚೆನ್ನಾಗಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಅದೇ ಥರ ಸ್ಟ್ರಾಟಜಿಗಳನ್ನು ನಾನು ಹೇಳ್ಕೊಡ್ತೇನೆ. ಅದು ಅಲ್ಲದೆ ಇನ್ನೊಂದೇನೆಂದರೆ, ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋದು, ಈಗ ನನಗೇನು ಗೊತ್ತಾ, ನನಗೆ GD ಎಕ್ಸಾಮ್ ಇರೋದು 80 ಕ್ವಶನ್ ಇರುತ್ತಲ್ಲ. GDಲಿ 80 ಕ್ವಶನ್ ಇದ್ದರೆ ನನಗೆ ನಿಯರ್ಲಿ 40 to 50 ಮಿನಿಟ್ಸ್ ಒಳಗೆ ನಾನು ಮುಗಿಸಾಕ್ಬಿಡ್ತೀನಿ. 40 to 50 ಮಿನಿಟ್ಸ್ ಒಳಗೆ ನಾನು ಮುಗಿಸಾಕ್ಬಿಡ್ತೀನಿ. 15ರಿಂದ 20 ನಿಮಿಷ ನಾನು ಉಳಿಸ್ತೀನಿ ಪ್ರತಿ ಎಕ್ಸಾಮಲ್ಲಿ. ಯಾಕೆ ಹೇಳಿ, ಉಳಿಸಿ ಅದನ್ನು ನೆಕ್ಸ್ಟ್ ಟೈಮ್ ರಿಪೀಟ್ ಬರ್ತೀನಿ, ನಾನು ರಿಪೀಟ್ ಬಂದು ಮತ್ತೆ ನೋಡ್ಕೊತ ಬರ್ತೀನಿ ಯಾವ್ಯಾವ ಮಿಸ್ ಆಗಿದಾವೆ. ಸೊ ಇದೇ ಎಕ್ಸಾಮ್ ಮೆಥಡ್. ಬಟ್ ಆ ಟೈಮನ್ನು ಉಳಿಸೋ ಸ್ಟ್ರಾಟಜಿ ಹೇಗೆ, ಯಾವ ಥರ ಸ್ಕಿಪ್ ಮಾಡ್ಕೊಂಡು ಹೋಗಿ, ಯಾವ ಥರ ಸ್ಟ್ರಾಟಜಿ, ಯಾವ ಥರ ಟ್ರಿಕ್ಸನ್ನು ಯೂಸ್ ಮಾಡಿ ಟೈಮನ್ನು ಉಳಿಸ್ಬೇಕು. ನೀವು ಯಾರ್ದಾರ್ದೋ ಕ್ಲಾಸ್ ಕೇಳಿರ್ತೀರ, 2 ಲೈನ್ ಮೆಥಡ್ ಅಲ್ಲ, ಒಂದೇ ಲೈನ್ ಮೆಥಡ್ ಕೇಳಿರ್ತೀರ ನೀವು. ಆದರೂ ಕೂಡ ನಿಮಗೆ ಎಕ್ಸಾಮಲ್ಲಿ ನೀವು ಟೈಮ್ ಉಳಿಸ್ತೀರಾ, 1 ಗಂಟೆ ನಿಮ್ಗೆ ಸಾಕಾಗಲ್ಲ ಆ್ಯಕ್ಚುಲಿ. ಸೊ ಆ ಟೈಮ್ ಉಳಿಸೋದು ಕೂಡ ಸ್ಟ್ರಾಟಜಿ. ಅದು ಯಾವ ಟೀಚರು ಹೇಳಲ್ಲ ನಿಮಗೆ. ನಾನು ನಿಮಗೆ ಎಕ್ಸಾಮ್ನ ಅಟೆಂಡ್ ಮಾಡಿನೇ, ನಾನೇ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿ ನಿಮ್ಗೆ ರೆಕಾರ್ಡ್ ಮಾಡಿ ಹಾಕಿ ನಾನು ತೋರಿಸ್ತೇನೆ ಹೇಗೆ ಅಟೆಂಡ್ ಮಾಡ್ತೇನೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಶೇರ್ ಮಾಡಿ, ನಿಮಗೆ ಇನ್ನೂ ಹೆಲ್ಪ್ಫುಲ್ ಕಂಟೆಂಟ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.